ನಮಸ್ಕಾರ ದೇವರು, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡೆ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ. ಹಿಂದಿ ವಿಡಿಯೋದಲ್ಲಿ ಮಿನಿ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾಕೆ ತಡ, ವಿಡಿಯೋಗೆ ಹೋಗೋಣ. ಗುರು ಬೇಳೆ ಎಂಟರು. ಇನ್ಯಾದರೂ ಹೊಸ ವ್ಯೂವರ್ಸ್ ಇದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ನಿಮ್ಮ ಥರ ಗ್ರೂಪ್ ಇರುತ್ತಲ್ಲ ಆ ಗ್ರೂಪ್ಗೆ ಶೇರ್ ಮಾಡಿ. ಮೊದಲನೇದಾಗಿ ಇಂಥ ಡ್ರಪ್ ತಗೊಂಡು ಆ ದರ್ಪಣದ ಸೈಜ್ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ತಕ್ಷಣ ಅದಕ್ಕೆ ಸೈಜಿಗೆ ಕರೆಕ್ಟ್ ಅಡ್ಜಸ್ಟ್ ಆದಿಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿದ ತಕ್ಷಣ ಮತ್ತು ಆ ಬಾಕ್ಸ್ನ ಈ ರೀತಿ ಕಟ್ ಮಾಡಿದ್ವಿಲ್ಲ ಅದಕ್ಕೆ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡಿದ ತಕ್ಷಣ ಇನ್ನೊಂದು ಕಡೆ ಫೋನ್ ಸ್ಟ್ಯಾಂಡ್ ಮಾಡೋಣ. ಫೋನ್ ಸ್ಟ್ಯಾಂಡ್ ಮಾಡುವಾಗ ಕರೆಕ್ಟಾಗಿ ನೋಡಿ ಅದಕ್ಕೆ ಫೆವಿಕಲ್ ಯೂಸ್ ಮಾಡಿ. ಮತ್ತು ಅದಕ್ಕೆ ಬ್ಲ್ಯಾಕ್ ಕಲರ್ ಪೈಂಟ್ ಬಿಡೋಣ. ಪೈಂಟ್ ಬಿಡಿದ ತಕ್ಷಣ ಅದಕ್ಕೆ ಮೊಬೈಲ್ ಸೆಟ್ ಆಗುತ್ತಿಲ್ಲೋ ಮೊದಲು ನೋಡಬೇಕು. ಮೊಬೈಲ್ ಸೆಟ್ ಆದ ತಕ್ಷಣ ಏನು ಮಾಡಬೇಕಂದ್ರೆ ನೆಕ್ಸ್ಟು ಆ ಡ್ರಪ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಡ್ರಪ್ಗೆ ಬ್ಲ್ಯಾಕ್ ಕಲರ್ ಪೈಂಟ್ ಆಗಿರ್ಬೋದು ಅಥವಾ ಸ್ಕೆಚ್ ಆಗಿರ್ಬೋದು ಹೊಡೆಯೋಣ. ಬಿಟ್ಟು ಗೈಸ್ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಏನೋ ಒಂಚೂರು ಸಹ ಅರ್ಥ ಆಗೋಲ್ಲ. ಈಗ ಸ್ಕಿಪ್ ಮಾಡೋದ್ರಿಂದ ಮುಂದೆ ಏನಾಗುತ್ತಂತೆ ಏನೋ ಒಂಚೂರು ಅರ್ಥ ಆಗೋಲ್ಲ. ದಯಮಾಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಕಡೆ ಹೋಗೋಣ ಬನ್ನಿ ಗೈಸ್. ಮತ್ತು ಫೋನ್ ಸ್ಟ್ಯಾಂಡ್ ಮಾಡಿದ್ವಲ್ಲ ಆ ಸ್ಟ್ಯಾಂಡ್ನ ಕರೆಕ್ಟ್ ಅಡ್ಜಸ್ಟ್ ಆಗೋಂಗೆ ಇಡಬೇಕು. ಅಂದರೆ ಮುಂದೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಮುಂದಕ್ಕೆ ಸರಿಸಬೇಕು. ಅಲ್ಲಿ ಸ್ಕ್ರೀನ್ ಕರೆಕ್ಟ್ ಬರುತ್ತೆ ಮುಂದೆ. ಇಟ್ಟ ತಕ್ಷಣ ಬಾಕ್ಸ್ನ ಮುಚ್ಚೋಣ. ಮುಚ್ಚಿದ ತಕ್ಷಣ ಈಗ ಇನ್ನೊಂದು ಕಡೆ ಕಟ್ ಮಾಡ್ಕೋಣ. ಕಟ್ ಮಾಡಿ ಒಂದು ಸ್ಟೆಪ್ ಇಟ್ಟಿಗೆಸಿಂದು ಅಲ್ಲಿ ಮೇಗೆ ಅದು ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡಿದ ತಕ್ಷಣ ಇನ್ನೊಂದು ಅದ್ರ ಮೇಲೆ ಅಟ್ಯಾಚ್ ಮಾಡೋಣ. ಇವು ಎಲ್ಲಾದರೂ ನಿಮಗೆ ಮಾರ್ಕೆಟ್ನಲ್ಲಿ ಅಲ್ಲಿ ಸಿಗ್ಬೋದು. ಈ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಮೊಬೈಲ್ ಆಡೋಣ. ಮೊಬೈಲ್ ಇಟ್ಟ ತಕ್ಷಣ ಈಗ ನೀವು ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡು, ಕಾಮೆಂಟ್ ಮಾಡಿ. ಇನ್ನು ಯಾವ್ಯಾವ ಮುಂದೆ ವೀಡಿಯೋ ಬೇಕಂತ ನೀವು ಕಾಮೆಂಟ್ ಮಾಡಿ, ನಾವು ಆ ವಿಡಿಯೋ ತರಲು ಸಾಧ್ಯವಾಗುತ್ತೆ. ನೋಡಿ ನಮ್ಮ ಪ್ರಾಜೆಕ್ಟ್ ರೆಡಿ ಆಗಿದೆ, ಬನ್ನಿ ನೋಡೋಣ. ನೋಡಿ ಹೇಗೆ ಬರ್ತಾಯಿದೆ. ನೀವು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಇನ್ನಿತರ ಕಾಲೇಜಲ್ಲಾಗಿರ್ಬೋದು ಈ ಪ್ರಾಜೆಕ್ಟ್ ಮಾಡ್ಬೋದು. ಅಥವಾ ಮನೆಯಲ್ಲಿ ಒಂದು ವೇಳೆ ಟಿ ವಿ ಇರಲಾರ್ದವರು ಸಹ ಇದನ್ನು ಯೂಸ್ ಮಾಡಿ ನೋಡ್ಬಂದು ಎಂದು ಹೇಳ್ಬೋದು. ಪ್ಲೀಸ್ ಗಾಯ್ಸ್, ಇನ್ನೊಬ್ಬರು ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ನೀವೊಂದು ಸಬ್ಸ್ಕ್ರೈಬ್ ಅಥವಾ ಲೈಕ್ ಮಾಡಿದರೆ ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಮುಂದೆ ಯಾವ ವೀಡಿಯೋ ಬೇಕೆಂದು ನೀವು ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ, ಅದೇ ವಿಡಿಯೋ ತರಲು ಪ್ರಯತ್ನಿಸುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.